ಗಂಗಾವತಿಯ 1ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ತೆರೆದ ನ್ಯಾಯಾಲಯದಲ್ಲಿ ರಾಷ್ಟ್ರೀಯ ಮೋಕ ಅದಾಲತ್ ಕುರಿತು ಪತ್ರಿಕಾಗೋಷ್ಠಿ ನಡೆಸಲಾಯಿತು. ನ್ಯಾಯಾಧೀಶರ ನೇತೃತ್ವದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ 1ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿಯ ಅಧ್ಯಕ್ಷರಾದ ವೇದಮೂರ್ತಿ ಬಿಎಸ್, ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿಯ ಕಾರ್ಯದರ್ಶಿಗಳಾದ ನಾಗೇಶ್ ಪಾಟೀಲ್, ವಕೀಲರ ಸಂಘದ ಅಧ್ಯಕ್ಷರಾದ ಶರಣಬಸಪ್ಪ ನಾಯಕ್ ಹಾಗೂ ವಕೀಲರ ಸಂಘದ ಕಾರ್ಯದರ್ಶಿಗಳಾದ ಎಚ್ಎಂ ಮಂಜುನಾಥ್ ಅವರು ಮಾತನಾಡಿ, ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರದ ಆದೇಶದ ಮೇರೆಗೆ ಸೆಪ್ಟೆಂಬರ್ 12, 2026ರಂದು ರಾಷ್ಟ್ರೀಯ ಲೋಕ ಅದಾಲತ್ ನಡೆಯಲಿದೆ ಎಂದು ನ್ಯಾಯಾಧೀಶರು ಹಾಗೂ ವಕೀಲರ ಸಂಘದ ಪದಾಧಿಕಾರಿಗಳು ಮಾಹಿತಿ ನೀಡಿದರು. ಲೋಕ ಅದಾಲತ್ ಎಂದರೆ ನ್ಯಾಯಾಲಯದಲ್ಲಿ ಬಾಕಿಯಿರುವ ಪ್ರಕರಣಗಳನ್ನು ಉಭಯ ಪಕ್ಷಗಳ ಒಪ್ಪಿಗೆ ಮತ್ತು ರಾಜಿ ಸಂಧಾನದ ಮೂಲಕ ತ್ವರಿತವಾಗಿ ಇತ್ಯರ್ಥಪಡಿಸುವ ಕಾನೂನು ವ್ಯವಸ್ಥೆಯಾಗಿದೆ. ಇದರಿಂದ ಪ್ರಕರಣಗಳನ್ನು ದೀರ್ಘಕಾಲ ನ್ಯಾಯಾಲಯದಲ್ಲಿ ನಡೆಸುವ ಅವಶ್ಯಕತೆ ಕಡಿಮೆಯಾಗುವುದರ ಜೊತೆಗೆ ಸಮಯ ಮತ್ತು ಹಣದ ಉಳಿತಾಯವೂ ಆಗಲಿದೆ. ಗಂಗಾವತಿಯಲ್ಲಿ ನಡೆಯಲಿರುವ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಕ್ರಿಮಿನಲ್ ಪ್ರಕರಣಗಳು, ಸಿವಿಲ್ ಪ್ರಕರಣಗಳು, ವೈವಾಹಿಕ ಮತ್ತು ಕೌಟುಂಬಿಕ ವ್ಯಾಜ್ಯಗಳು, ಜನನ ಪ್ರಮಾಣ ಪತ್ರ ನೋಂದಣಿಗೆ ಸಂಬಂಧಿಸಿದ ಪ್ರಕರಣಗಳು ಸೇರಿದಂತೆ ಕಾನೂನುಬದ್ಧವಾಗಿ ರಾಜಿ ಮಾಡಿಕೊಳ್ಳಬಹುದಾದ ಹಲವು ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಬಹುದಿದೆ ಎಂದು ತಿಳಿಸಲಾಯಿತು. ಬಹಳ ದಿನಗಳಿಂದ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳಿದ್ದಲ್ಲಿ ಸಂಬಂಧಪಟ್ಟವರು ತಮ್ಮ ಪ್ರಕರಣವನ್ನು ಲೋಕ ಅದಾಲತ್ ಮೂಲಕ ರಾಜಿ ಸಂಧಾನದಿಂದ ಇತ್ಯರ್ಥಪಡಿಸಿಕೊಳ್ಳುವ ಬಗ್ಗೆ ವಕೀಲರು ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿಯ ನೆರವನ್ನು ಪಡೆಯಬಹುದಾಗಿದೆ. ಲೋಕ ಅದಾಲತ್ನಲ್ಲಿ ಪ್ರಕರಣಗಳು ರಾಜಿ ಸಂಧಾನದ ಮೂಲಕ ಇತ್ಯರ್ಥವಾದಲ್ಲಿ ಎರಡೂ ಪಕ್ಷಗಳಿಗೂ ಅನುಕೂಲವಾಗುವ ರೀತಿಯಲ್ಲಿ ವಿವಾದವನ್ನು ಶೀಘ್ರವಾಗಿ ಮುಕ್ತಾಯಗೊಳಿಸಲು ಸಾಧ್ಯವಾಗುತ್ತದೆ. ಹೀಗಾಗಿ ಸಾರ್ವಜನಿಕರು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ಬಾಕಿ ಇರುವ ಪ್ರಕರಣಗಳನ್ನು ಶೀಘ್ರವಾಗಿ ಇತ್ಯರ್ಥಪಡಿಸಿಕೊಳ್ಳುವಂತೆ ನ್ಯಾಯಾಧೀಶರು ಮನವಿ ಮಾಡಿದರು. ನಮ್ಮ ಸರ್ವೋಚ್ಚ ನ್ಯಾಯಾಲಯದಲ್ಲಿರುವಂಥ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರದ ಆದೇಶದ ಮೇರೆಗೆ ಪ್ರತಿ ವರ್ಷ ನಮ್ಮ ನ್ಯಾಯಾಲಯಗಳಲ್ಲಿ ಒಟ್ಟು 4 ರಾಷ್ಟ್ರೀಯ ಲೋಕ ಅದಾಲತ್ಗಳು ನಡೀತವೆ. ಆ 4 ರಾಷ್ಟ್ರೀಯ ಲೋಕ ಅದಾಲತ್ಗಳಲ್ಲಿ ಈ ವರ್ಷ 2 ಲೋಕ ಅದಾಲತ್ಗಳಾಗಿದ್ದಾವೆ. ಈಗ 3ನೇ ಲೋಕ ಅದಾಲತ್ ಮತ್ತು 4ನೇ ಲೋಕ ಅದಾಲತ್ ಇದೆ. 3ನೇ ಲೋಕ ಅದಾಲತ್ ನಾಡಿದ್ದು 12/9/2026ರಂದು ನಡೆಯಲಿಕ್ಕಿದೆ. ಕಳೆದ ಲೋಕ ಅದಾಲತ್ 11/7/2026ರಂದು ನಡೆದಿತ್ತು. ಆಗ ನಮ್ಮ ಇಲ್ಲಿ ಗಂಗಾವತಿಯ ನ್ಯಾಯಾಲಯಗಳಲ್ಲಿ ಒಟ್ಟು 11,547 ಪ್ರಕರಣಗಳು ಬಾಕಿ ಇತ್ತು. ಅಷ್ಟು ಪ್ರಕರಣಗಳಲ್ಲಿ 1,387 ಪ್ರಕರಣಗಳು ಲೋಕ ಅದಾಲತ್ಗೆ ರೆಫರ್ ಆಗಿತ್ತು. ಅವುಗಳಲ್ಲಿ 767 ಪ್ರಕರಣಗಳು ವಿಲೇವಾರಿಯಾಗಿದ್ದಾವೆ. ಆ ವಿಲೇವಾರಿಯಾಗಿರೋದ್ರಲ್ಲಿ ಒಟ್ಟು 9,40,15,719 ರೂಪಾಯಿ ಪರಿಹಾರ ಅಂತ ಹೇಳಿ ಹಾಗೂ ಕಕ್ಷಿದಾರರಿಗೆ ಏನು ಸಿಗಬೇಕಾದಂಥ ಹಣ ಇದೆ, ಆ ಹಣವನ್ನು ಕೊಡಿಸುವಲ್ಲಿ ನಮ್ಮ ಕಾನೂನು ಸೇವಾ ಸಮಿತಿ ಒಂದು ಒಳ್ಳೆಯ ಪ್ರಯತ್ನವನ್ನು ಮಾಡಿದೆ. ಈಗ 12/9/2026ನೇ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಒಟ್ಟು 11,279 ಪ್ರಕರಣಗಳಲ್ಲಿ ಈಗಾಗಲೇ 221 ಪ್ರಕರಣಗಳನ್ನು ನಾವು ಲೋಕ ಅದಾಲತ್ಗೆ ಆಹ್ವಾನ ಮಾಡಿದ್ದೇವೆ. ಅವುಗಳನ್ನು ಈಗ ತಗೊಳ್ಳಿಕ್ಕಿದ್ದೇವೆ. ಅವುಗಳ ಜೊತೆಗೆ ಬೇರೆ ಇನ್ನು ಮುಂದೆ ಯಾವುದೆಲ್ಲ ಪ್ರಕರಣಗಳು ಆಹ್ವಾನ ಆಗ್ತವೆ ಅವುಗಳನ್ನಷ್ಟುಗಳನ್ನು ತಗೊಳ್ಳಿಕ್ಕಿದ್ದೇವೆ. ಯಾವುದೆಲ್ಲ ಪ್ರಕರಣಗಳಿವೆ ಇದ್ದಾವೆ ಅಂತಂದರೆ, ಕ್ರಿಮಿನಲ್ ಪ್ರಕರಣಗಳಲ್ಲಿ ರಾಜಿ ಆಗ್ತಕ್ಕಂತಹ ಪ್ರಕರಣಗಳು, ಆಮೇಲೆ ಜನನ ಪ್ರಮಾಣ ಪತ್ರವನ್ನು ನೋಂದಣಿ ಮಾಡಿಸ್ತಕ್ಕಂತಹ ಪ್ರಕರಣಗಳು, ಸಿವಿಲ್ ಪ್ರಕರಣಗಳಲ್ಲಿ ಎಲ್ಲ ರೀತಿಯ ಸಿವಿಲ್ ವ್ಯಾಜ್ಯಗಳು, ಆಮೇಲೆ ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತಹ ಪ್ರಕರಣಗಳು, ಆಮೇಲೆ ಮೋಟರ್ ವೆಹಿಕಲ್ ಆಕ್ಸಿಡೆಂಟ್ ಕ್ಲೇಮ್ಸ್ಗಳು, ಅಂದರೆ ಅಪಘಾತ ವಿಮೆ ಹಣವನ್ನು ಕೊಡಿಸ್ತಕ್ಕಂಥ ಅರ್ಜಿಗಳೇನಿದ್ದಾವೆ ಇವುಗಳೆಲ್ಲವನ್ನು ನಾವು ಲೋಕ ಅದಾಲತ್ನಲ್ಲಿ ತಗೊಳ್ಳಿಕ್ಕಿದ್ದೇವೆ. ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಲೋಕ ಅದಾಲತ್ಗೆ ನಮಗೆ ಪ್ರಕರಣಗಳನ್ನು ಆಹ್ವಾನ ಮಾಡಿ ಅವುಗಳನ್ನು ರಾಜಿ ಮಾಡಲಿಕ್ಕೆ ನಮಗೆ ಬೇಕಾದ್ದು ಅಂತಂದರೆ ಕಕ್ಷಿದಾರರು ಮತ್ತು ವಕೀಲರು ಸಹಕಾರ. ಇದೇನಂತಂದರೆ, ಒಂದು ಕಕ್ಷಿದಾರರಿಗೆ ಆದಷ್ಟು ತ್ವರಿತವಾಗಿ ಕಡಿಮೆ ಖರ್ಚಿನಲ್ಲಿ ಒಂದು ಪ್ರಕರಣಗಳನ್ನು ಇತ್ಯರ್ಥಪಡಿಸ್ತಕ್ಕಂಥದ್ದು. ಇದು ನ್ಯಾಯಾಧೀಶರ ತೀರ್ಪಿಗೆ ಒಳಪಟ್ಟು ಇದು ಆಗ್ತಾ ಇಲ್ಲ. ಇದಾಗ್ತಕ್ಕಂಥದ್ದು ಕಕ್ಷಿದಾರರು ಅವರಿಗೆ ಏನು ನ್ಯಾಯ ಬೇಕು, ಅನ್ಯಾಯ ಆಗಿದೆ, ಅದರಲ್ಲಿ ಹೇಗೆ ನ್ಯಾಯವನ್ನು ತಗೋಬೇಕು, ಅವರ ಇಚ್ಛೆಗೆ ಸಂಬಂಧಿಸಿದಂತೆ ಅವರು ಅದಕ್ಕೆ ಬೇಕಾದಂಥ ನ್ಯಾಯವನ್ನು ಪಡ್ಕೊಳ್ಬೋದು. ಇಬ್ಬರು ಪಕ್ಷಗಾರರು ಅದಕ್ಕೆ ಒಪ್ಪಿ ಅದಕ್ಕೆ ಅವರಿಗೆ ತಗೊಳ್ಳಿಕ್ಕೆ ಇದರಲ್ಲಿ ಒಂದು ಅವಕಾಶ ಇದೆ. ಕೋರ್ಟಲ್ಲಿ ಒಟ್ಟು 5 ನಮ್ಮ ಸಿಟ್ಟಿಂಗ್ಗಳಿರ್ತವೆ, ಅಂದರೆ 5 ಬೆಂಚ್ಗಳಿರ್ತವೆ. 5 ಬೆಂಚ್ಗಳಲ್ಲಿ ಆಯಾ ಕೋರ್ಟಿನ ಪ್ರಕರಣಗಳನ್ನು ನಾವು ಲೋಕ ಅದಾಲತ್ನಲ್ಲಿ ತಗೊಳ್ತೇವೆ.
ಕಕ್ಷಿದಾರರನ್ನು ಬಂದು ಅವರು ಇಲ್ಲಿ ಆ ದಿವಸ ಅಥವಾ ಅದಕ್ಕಿಂತ ಮೊದಲು ಪೂರ್ವಭಾವಿ ಸಭೆಗಳಿಗೆ ಬಂದು ಹಾಜರಾಗಿ ಅವರ ಪ್ರಕರಣಗಳನ್ನು ಅವರು ಇತ್ಯರ್ಥಪಡಿಸ್ಕೊಳ್ಬೋದು. ಅದಕ್ಕೊಂದು ಅವಕಾಶ ಇದೆ. ಇದರ ಜೊತೆಗೆ ಇದುವರೆಗೆ ನಮ್ಮ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ 2 ಮಧ್ಯಸ್ಥಿಕೆಗಳನ್ನು ಮಾಡಿದ್ದೇವೆ, ರಾಷ್ಟ್ರ ಮಟ್ಟದ ಮಧ್ಯಸ್ಥಿಕೆ. ಈಗ ಇನ್ನು 3ನೇ ಮಧ್ಯಸ್ಥಿಕೆ ಪ್ರಾರಂಭ ಆಗಿದೆ. 3ನೇ ಮಧ್ಯಸ್ಥಿಕೆಯಲ್ಲಿ ಈಗ ಪ್ರಕರಣಗಳನ್ನು ನಾವು ಮಧ್ಯಸ್ಥಿಕಾ ಕೇಂದ್ರಕ್ಕೆ ನಾವು ಕಳಿಸ್ಕೊಡ್ತಾ ಇದ್ದೇವೆ. ಉಭಯ ಪಕ್ಷಗಾರರು ಯಾವುದೆಲ್ಲ ಪ್ರಕರಣಗಳಲ್ಲಿ ಹಾಜರಾಗಿದ್ದಾರೆ ಅವುಗಳು ಅಷ್ಟೇ ಸಿವಿಲ್ ವ್ಯಾಜ್ಯಗಳು, ಯಾವುದೇ ರೀತಿಯ ಸಿವಿಲ್ ವ್ಯಾಜ್ಯಗಳಿರ್ಬೋದು, ಕೌಟುಂಬಿಕ ವ್ಯಾಜ್ಯಗಳಿರ್ಬೋದು, ಅಥವಾ ರಾಜಿಯಾಗ್ತಕ್ಕಂತಹ ಕ್ರಿಮಿನಲ್ ಪ್ರಕರಣಗಳಿರ್ಬೋದು, ಮೋಟಾರು ಅಪಘಾತ ವಿಮೆಗೆ ಸಂಬಂಧಿಸಿದಂತಹ ಪ್ರಕರಣಗಳಿರ್ಬೋದು, ಈ ಎಲ್ಲ ಪ್ರಕರಣಗಳನ್ನು ನಾವು ಮಧ್ಯಸ್ಥಿಕಾ ಕೇಂದ್ರಕ್ಕೆ ಕಳಿಸ್ಕೊಡ್ತೇವೆ. ನಮ್ಮಲ್ಲಿ ಗಂಗಾವತಿಯಲ್ಲೇ ಮಧ್ಯಸ್ಥಿಕಾ ಕೇಂದ್ರ ಇದೆ. ಆ ಮಧ್ಯಸ್ಥಿಕಾ ಕೇಂದ್ರದಲ್ಲಿ 20 ಜನ ನುರಿತ ಮಧ್ಯಸ್ಥಿಕೆದಾರರಿದ್ದಾರೆ. ಆ ಮಧ್ಯಸ್ಥಿಕೆದಾರರ ಒಂದು ಮಧ್ಯಪ್ರವೇಶದ ಮೂಲಕ ಅವರ ಮುಂದೆ ಅದು ಮಧ್ಯಸ್ಥಿಕೆ ಆಗ್ತದೆ. ಅತ್ಯಂತ ಹೆಚ್ಚಿನ ಪ್ರಕರಣಗಳನ್ನು ರಾಜಿ ಮಾಡಿಕೊಳ್ಳಿಕ್ಕೆ ಅದರಲ್ಲಿ ಅವಕಾಶ ಇದೆ. ಇದು ಯಾಕೆ ನಾವು ಮಧ್ಯಸ್ಥಿಕೆಯನ್ನು ನಾವು ಮಾಡ್ತೀವಿ ಅಂತಂದರೆ, ಇದು ಅಷ್ಟೇ ಅತ್ಯಂತ ವೇಗವಾಗಿ ಅವರಿಗೆ 2 ಪಕ್ಷಗಾರರಿಗೆ ಬೇಕಾದಂತಹ ನ್ಯಾಯ ಹೇಗೆ ಸಿಗಬೇಕು ಅವರಿಗೆ. ಕೆಲವು ಸಲ ಏನಾಗ್ತದೆ ಅಂತಂದರೆ, ಕೋರ್ಟಿಗೆ ಬಂದರೆ ಕಾನೂನು ಪ್ರಕಾರ ಏನು ನಾವು ಕೊಡಬೇಕಾಗ್ತದೆ ನ್ಯಾಯ, ಅವುಗಳನ್ನು ಮಾತ್ರ ಕೊಡ್ಬೋದು ಅಷ್ಟೇ, ಕಾನೂನಿನ ಪ್ರಕಾರದಲ್ಲೇ ತೀರ್ಮಾನಗಳನ್ನು ಕೊಡಬೇಕಾಗ್ತದೆ. ಆದರೆ ಇದರಲ್ಲಿ ಹಾಗಲ್ಲ. ಕಾನೂನಿನ ಪ್ರಕಾರದಲ್ಲಿ ಇದ್ರೂ ಸಹ ಅವರಿಗೆ ಬೇಕಾದಂತಹ ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳು ಅವರು ಹಾಕ್ಕೊಂಡು ಅದರಲ್ಲಿ ಅವರಿಗೆ ಅದನ್ನು ಮಾಡಿಕೊಡ್ಬೋದು. ಅದಕ್ಕೆ ಅವಕಾಶ ಇದೆ. ಇದರಲ್ಲಿ ಅತ್ಯಂತ ವೇಗವಾಗಿ, ತ್ವರಿತವಾಗಿ ಮತ್ತು ಯಾವುದೇ ಖರ್ಚಿಲ್ಲದೆ ಅದರಲ್ಲಿ ಅವರಿಗೆ ನ್ಯಾಯ ಸಿಗ್ತದೆ. ಅವರು ಅದನ್ನು ರಾಜಿ ಮಾಡಿಕೊಳ್ಬೋದು. ಅಲ್ಲಿ ಆಗ್ತಕ್ಕಂತಹ ನ್ಯಾಯ ಸಹ ಕೋರ್ಟಲ್ಲಿ ಏನು ತೀರ್ಮಾನ ಆಗಿ ನಾವು ಆದೇಶಗಳಾಗ್ತವಲ್ಲ ಅಷ್ಟೇ ಅದಕ್ಕೆ ಮಾನ್ಯತೆ ಇದೆ. ಅದಕ್ಕೇನು ಯಾವುದೇ ಪಕ್ಷಗಾರರು ನಾವು ಅಲ್ಲಿ ಒಪ್ಕೊಂಡಿಲ್ಲ ಅಂತ ಹೇಳಲಿಕ್ಕೂ ಆಗೋದಿಲ್ಲ, ಅಥವಾ ಅಲ್ಲಿ ಒಪ್ಕೊಂಡಿರ್ತಕ್ಕಂಥದ್ದನ್ನು ಹಿಂದೆ ಸರಿಲಿಕ್ಕೆ ಆಗೋದಿಲ್ಲ. ಅದರಲ್ಲಿ ಎಷ್ಟು ನ್ಯಾಯ ಕೋರ್ಟಲ್ಲಿ ನಾವು ನೀಡ್ತಕ್ಕಂತಹ ತೀರ್ಪಿನಲ್ಲಿ ಅಥವಾ ಆದೇಶದಲ್ಲಿ ಎಷ್ಟು ಮಾನ್ಯತೆ ಇದೆ ಅವುಗಳಿಗೆ, ಅಷ್ಟೇ ಮಾನ್ಯತೆ ಅವುಗಳಿಗೂ ಇದೆ. ಅದೇ ರೀತಿ ಅವುಗಳನ್ನು ಅದೇ ರೀತಿ ಪಾಲನೆ ಮಾಡತಕ್ಕಂತಹ ಜವಾಬ್ದಾರಿ ಸಹ ಉಭಯ ಪಕ್ಷಗಾರರಿಗಿದೆ. ಅದನ್ನು ಯಾರು ಅದನ್ನು ಪಾಲನೆ ಮಾಡಲಿಲ್ವೋ ಅವ್ರು ಪುನಃ ಕೋರ್ಟಿಗೆ ಬಂದು ಬೇಕಾದರೆ ಅದನ್ನು ಪಾಲನೆ ಮಾಡಿಕೊಳ್ಳಿಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಆಮೇಲೆ ಇವುಗಳ ಜೊತೆಗೆ ನಮಗೆ ರಾಜಿಯಾಗ್ತಕ್ಕಂಥ ಪ್ರಕರಣಗಳಲ್ಲಿ ಚೆಕ್ ಬೌನ್ಸ್ ಕೇಸ್ಗಳು ಅವುಗಳು ಸಹ ಇದೆ. ಅವುಗಳು ನಮ್ಮ ಗಂಗಾವತಿ ನ್ಯಾಯಾಲಯಗಳಲ್ಲಿ 1000ಕ್ಕೂ ಅಧಿಕ ಪ್ರಕರಣಗಳಿವೆ. ಇವುಗಳಲ್ಲೂ ಅಷ್ಟೇ ಅವರಿಗೆ ಅತ್ಯಂತ ವೇಗವಾಗಿ ಏನು ಅವರು ಕೊಟ್ಟಿರ್ತಕ್ಕಂಥ ಹಣ ಇದೆ ಅದು ಆರೋಪಿಗಳಿಂದ ವಾಪಸ್ಸು ಅತ್ಯಂತ ವೇಗವಾಗಿ ಬರಲಿಕ್ಕೆ ಅವಕಾಶ ಆಗ್ತದೆ. ಆ ಎಲ್ಲ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ಮಧ್ಯಸ್ಥಿಕೆ ಇರ್ಬೋದು ಅಥವಾ ರಾಷ್ಟ್ರೀಯ ಲೋಕ ಅದಾಲತ್ ಇವುಗಳನ್ನು ಇಷ್ಟನ್ನು ನಾವು ನಡೆಸ್ತಾ ಇದ್ದೇವೆ. ಮಧ್ಯಸ್ಥಿಕೆ ಇದು ಡಿಸೆಂಬರ್ 31ರವರೆಗೂ ಈ ವರ್ಷದ ಡಿಸೆಂಬರ್ 31ರವರೆಗೂ ನಡೀತದೆ, ಕಂಟಿನ್ಯೂಸ್ ಆಗಿದೆ. ಎಲ್ಲ ಪ್ರಕರಣಗಳನ್ನು ಅವುಗಳಲ್ಲಿ ರಾಜಿ ಮಾಡ್ಕೊಳ್ಬೋದು. ಬಟ್ ಲೋಕ ಅದಾಲತ್ ಪ್ರಕರಣದಲ್ಲಿ 229 ಪ್ರಕರಣ ಮಾತ್ರ ಈಗ 229 ಪ್ರಕರಣ ಇವತ್ತಿನವರೆಗೆ ಅಷ್ಟಾಗಿದೆ. ಈಗ ಇನ್ನೂ ದಿನಗಳಿದ್ದಾವೆ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಇನ್ನಷ್ಟು ಪ್ರಕರಣಗಳನ್ನು ನಾವು ಲೋಕ ಅದಾಲತ್ಗೆ ಆಹ್ವಾನವನ್ನು ಮಾಡ್ತೀವಿ. ಸುಪ್ರೀಂ ಕೋರ್ಟ್ ಸೀಜರ್ ಪ್ರಕಾರ ಈಗ ಮಧ್ಯಸ್ಥಿಕೆಯಲ್ಲಿ ಈಗ ಏನಾಗ್ತಿದೆ ಅಂದರೆ, ಲೋಕ ಅದಾಲತ್ನಲ್ಲಿ ನಾವು ಒಂದು ಸಿಟ್ಟಿಂಗ್ ಎಲ್ಲ ಮಾಡ್ತೀವಿ. ಒಂದು ಸಿಟ್ಟಿಂಗಲ್ಲಿ ಕೋರ್ಟಲ್ಲಿ ನಾವು ನ್ಯಾಯಾಧೀಶರು ಇರ್ತಾರೆ, ಅವರೇ ಅದರಲ್ಲಿ ಒಂದು ಬೆಂಚಿನ ಒಂದು ಪಾರ್ಟಿ ಇರ್ತಾರೆ, ಒಬ್ಬರು ನ್ಯಾಯಾಂಗ ಮಧ್ಯಸ್ಥಿಕೆದಾರರು ಅವರು ಇರ್ತಾರೆ. ಅವರ ಸಮ್ಮುಖದಲ್ಲಿ ಆಗುವಾಗ ಏನಾಗ್ತದೆ ಅಂತಂದರೆ, ಕೆಲವು ಕಕ್ಷಿದಾರರಿಗೆ ಕೆಲವೊಂದು ವಿಚಾರಗಳನ್ನು ಹೇಳಲಿಕ್ಕೆ ಆಗದೇ ಇರ್ಬೋದು, ಅಥವಾ ಒಂದು ಸಿಟ್ಟಿಂಗಲ್ಲಿ ಅವರಿಗೆ ಬೇಕಾದಂಥ ಡಿಸಿಷನ್ಗಳನ್ನು ತಗೊಳ್ಳಿಕ್ಕೆ ಸಾಧ್ಯ ಆಗದೇ ಇರ್ಬೋದು. ಮಧ್ಯಸ್ಥಿಕೆಯಲ್ಲಿ ಹೋದಾಗ ಏನಾಗ್ತದೆ ಅಂದರೆ, ಉಭಯ ಪಕ್ಷಗಾರರನ್ನು ಕರೆಸಿ ಅವರಿಗೆ ಪ್ರತ್ಯೇಕವಾದಂತಹ ಒಂದು ಸೆಷನ್ಗಳನ್ನು ಮಾಡುವಾಗ ಅಂದರೆ ಹೌದು, ಅಲ್ಲಿ ಏನಿದೆ ಅಂತಂದರೆ, ಒಂದು ಮಧ್ಯಸ್ಥಿಕೆದಾರರು ಒಮ್ಮೆ ವಾದಿಯನ್ನು ಕೂರಿಸ್ಕೊಂಡು ಸೆಷನನ್ನು ಮಾಡ್ತಾರೆ, ಇನ್ನೊಮ್ಮೆ ಪ್ರತಿವಾದಿಯನ್ನು ಕೂರಿಕೊಂಡು ಸೆಷನ್ ಮಾಡ್ತಾರೆ. ಆಮೇಲೆ ಜಾಯಿಂಟ್ ಸೆಷನ್ಗಳು ಇದ್ದಾವೆ. ಇವುಗಳಲ್ಲಿ ಏನಾಗ್ತದೆ ಅಂದರೆ, ಕೆಲವೊಂದು ವಿಚಾರಗಳು ಅವರಿಗೆ ಕೋರ್ಟಲ್ಲಿ ಈಗ ಲೋಕ ಅದಾಲತ್ನಲ್ಲಿ ಹೇಳಲಿಕ್ಕೆ ಆಗದೇ ಇರ್ಬೋದು. ಕೆಲವು ಅಂಥ ವಿಚಾರಗಳನ್ನು ಕೆಲವು ಹೇಳಲಿಕ್ಕೆ ಆಗ್ತದೆ. ಒಂದು ಎರಡನೇದು ಏನಾಗ್ತದೆ ಅಂತಂದರೆ, ಅವರಿಗೆ ಈ ಚರ್ಚೆಗಳು ನಡೆಯುವಾಗ ಕೆಲವೊಂದು ವಿಚಾರಗಳನ್ನು ಅವರು
ಮೊದಲನೇ ಬಾರಿಗೆ ಕೆಲವು ಸಲ ಗಮನಕ್ಕೆ ತಂದಿರ್ತಾರೆ. ಅಂಥ ಸಂದರ್ಭಗಳಲ್ಲಿ ಪಕ್ಷಗಾರರಿಗೆ ಒಂದು ಸಿಟ್ಟಿಂಗಲ್ಲಿ ಅವರಿಗೆ ನಾವು ಈ ಥರ ಮಾಡ್ಬೋದಾ ಮಾಡಬಾರ್ದು ಅಂತ ಹೇಳುವಂಥ ಒಂದು ಡಿಸಿಷನ್ ತೊಗೊಳ್ಳಿಕ್ಕೆ ಅವರಿಗೂ ಕಷ್ಟ ಆಗ್ಬೋದು ಒಪ್ಕೊಳ್ಳಿಕ್ಕೆ. ಆಗೇನಾಗ್ತದೆ ಅಂದರೆ ಒಂದಕ್ಕಿಂತ ಜಾಸ್ತಿ ಸಲ ಅವರನ್ನು ಸಿಟ್ಟಿಂಗ್ ಮಾಡಿ ಅವರಿಗೆ ಸಾಧಕ ಬಾಧಕಗಳು ಅಂದರೆ ಕೋರ್ಟಲ್ಲಿ ಏನು ಜಜ್ಮೆಂಟ್ಗಳಾದರೆ ಅಥವಾ ಆರ್ಡರ್ಸ್ಗಳಾದರೆ ಏನು ಆಗ್ಬೋದು, ಇಲ್ಲಿ ನೀವು ಒಪ್ಕೊಂಡ್ರೆ ಏನಾಗ್ತದೆ, ಯಾವ ರೀತಿ ಅದನ್ನು ಮಾಡ್ಕೊಳ್ಬೋದು ಅಂತ ಹೇಳುವಂಥ ಸಾಧಕ ಬಾಧಕಗಳೆಲ್ಲ ಇವೆ. ಅವುಗಳಿಗೋಸ್ಕರ ಅವರು ಏನು ಹೇಳ್ತಾರೆ ಅಂತಂದರೆ ಈ ಮೀಡಿಯೇಷನ್ ಇಸ್ ದಿ ಮೋರ್ ಇಫೆಕ್ಟಿವ್ ಪ್ರೋಸೆಸ್ ಆಫ್ ಸೆಟಲ್ಮೆಂಟ್. ಇತ್ತೀಚಿನ ಶೇಕಡಾವಾರು ಜಾಸ್ತಿ ಅದೇ ಆಗ್ತದೆ. ಹೌದು ಹೌದು, ಇತ್ತೀಚೆಗೆ ಜಾಸ್ತಿ ಆಗ್ತದೆ. ಯಾಕಂದರೆ ಅಲ್ಲಿ ವಕೀಲರು ಮಧ್ಯಸ್ಥಿಕೆದಾರರು ಇರ್ತಾರೆ, ಅವರಿಗೆ ಟೈಮ್ ಕೊಡಲಿಕ್ಕಾಗುತ್ತೆ, ಅವರಿಗೂ ಸಮಯಾವಕಾಶ ಇರ್ತದೆ, ಲೀಜರ್ಲಿ ಅವರು ಅದನ್ನು ಮಧ್ಯಸ್ಥಿಕೆ ಮಾಡ್ತಾ ಇರ್ತಾರೆ. ಅದರಿಂದಾಗಿ ಜಾಸ್ತಿ ಮ್ಯಾಟ್ರ್ಗಳು ರೆಫರ್ ಆಗಿ, ಆಮೇಲೆ ಮಧ್ಯಸ್ಥಿಕೆ ಆಗಲಿ ಲೋಕ ಅದಾಲತ್ ಆಗಲಿ ಪ್ರಕರಣ ಒಂದು ನಮ್ಮ ಕರ್ನಾಟಕದ ಮೋರ್ ದೆನ್ 1000 ಕೇಸಸ್ ರೆಫರ್ ಆಗಿದ್ದಾವೆ. ಅಲ್ಲಿ ಗಂಗಾವತಿಗೆ ಸಂಬಂಧಪಟ್ಟ ಈ ಕೋರ್ಟಿಗೆ ಸಂಬಂಧಪಟ್ಟಂಥ 2 ಪ್ರಕರಣಗಳು ರಾಜ್ಯ ಆಗಿದ್ದಾವೆ. ಸುಪ್ರೀಂ ಕೋರ್ಟ್ ಲೋಕ ಅದಾಲತ್ ಅಂದರೆ ಮಧ್ಯಸ್ಥಿಕೆಯಲ್ಲಿ 2 ಪ್ರಕರಣಗಳು, ಮೀಡಿಯೇಷನ್ ಅಲ್ಲಿ 2 ಪ್ರಕರಣಗಳು ಈ ನಮ್ಮ ಗಂಗಾವತಿ ನ್ಯಾಯಾಲಯದಲ್ಲಿ ಪ್ರಕರಣಗಳು ದಾಖಲಾಗಿ ಸುಪ್ರೀಂ ಕೋರ್ಟ್ವರೆಗೆ ಅವರು ಮೇಲ್ಮನವಿ ಹೋಗಿದ್ದಾರೆ. ಸರ್ ಯಾವಂತ ಕೇಳ್ಬೋದಾ? ಒಂದು ಚೆಕ್ ಬೌನ್ಸ್ ಕೇಸು, ಇನ್ನೊಂದು ಸಿವಿಲ್ ಕೇಸು. ಅದು ನೇಚರ್ ಆಫ್ ಕೇಸ್ ಡಿಕ್ಲರೇಷನ್ ಅಂಡ್ ಇಂಜೆಕ್ಷನ್. 2 ಕೇಸ್ ಆಗಿದೆ. 2 ಕೇಸ್ ಆಗಿದೆ, ಬೇರೆ ಬೇರೆ ಕೇಸ್ ಮಧ್ಯಸ್ಥಿಕೆ ಆಗಿ ಕ್ಲಿಯರ್ ಆಗಿದೆ. ಅಲ್ಲಿ ಸೆಟಲ್ ಆಗಿ ಇದನ್ನ ಕಳಿಸ್ಕೊಟ್ಟಿದ್ದೀವಿ ಅವರಿಗೆ. ಅಗ್ರಿಮೆಂಟ್ ಏನು ಮಾಡ್ಕೊಂಡಿದ್ದಾರಲ್ಲ, ಕಾಂಪ್ರಮೈಸ್ ಪಿಟಿಷನ್, ಅವುಗಳನ್ನು ಸುಪ್ರೀಂ ಕೋರ್ಟಿಗೆ ಕಳಿಸ್ಕೊಟ್ಟಿದ್ದೀವಿ. ಅವರು ಅಲ್ಲಿ ಫೈನಲ್ ಆಗಿ ಅವರು ಅದನ್ನು 21, 22, 23 ಇದೇ ತಿಂಗಳು ನಾಡಿದ್ದು ಅವರು ಆದೇಶ ಮಾಡ್ತಾರೆ. 21 ನಡೀತಕ್ಕಂಥ ಲೋಕ ಅದಾಲತ್ನಲ್ಲಿ ಗಂಗಾವತಿ, ಕನಗೇರಿ ಮತ್ತು ಕಾಟಿ 3 ತಾಲೂಕಿನ ಗಂಗಾವತಿ, ಕನಗೇರಿ, ಕಾಟಗಿ 3 ತಾಲೂಕಿನಲ್ಲಿರ್ತಕ್ಕಂಥ ಸಮಸ್ತ ನಮ್ಮ ಕೋರ್ಟ್ನಲ್ಲಿ ನ್ಯಾಯ ಇರ್ತಕ್ಕಂಥ ಕಕ್ಷಿದಾರರಲ್ಲಿ ನಾವು ಒಂದು ಮನವಿ ಮಾಡಿಕೊಳ್ಳೋದಾದ್ರೆ, ಆ ಲೋಕಾಯುಕ್ತನಲ್ಲಿ ತಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರಾಜಿ ಮಾಡಿಕೊಳ್ಳೋದ್ರಿಂದ ದ್ವೇಷ, ಅಸೂಯೆ ಭಾವನೆ ಉಳಿಯುತ್ತೆ, ಅದ್ರ ಜೊತೆಗೆ ಹಣ ಉಳಿಯುತ್ತೆ, ಅದ್ರ ಜೊತೆಗೆ ಸ್ನೇಹ ಸಂಬಂಧ ಗಟ್ಟಾಗುತ್ತೆ. ಅಷ್ಟೇ ಅಲ್ಲ, ಮತ್ತೆ ಅತಿ ಶೀಘ್ರವಾಗಿ ನ್ಯಾಯ ಪಡ್ಕೊಳ್ಳೋದ್ರಿಂದ ತಮಗೂ ಕೂಡ ಸಮಯ ಕಾಲಾವಕಾಶ ಉಳಿಯುತ್ತೆ. ಇಲ್ಲಿ ಸಾಕಷ್ಟು ನಮ್ಮ ನ್ಯಾಯಾಧೀಶರ ಸಮ್ಮುಖದಲ್ಲಿ ಪ್ರತಿ ಸಾರಿ ನಾವು ಲೋಕಾಯುಕ್ತದಲ್ಲಿ ಇಡೀ ಕೊಪ್ಪಳ ಜಿಲ್ಲೆಯಲ್ಲೇ ಹೈಯೆಸ್ಟ್ ಆಗಿ ನಾವು ಲೋಕಾಯುಕ್ತದಲ್ಲಿ ರಾಜಿ ಪ್ರಕರಣಗಳನ್ನು ಮಾಡುತ್ತಾ ಇದ್ದೇವೆ. ಮತ್ತೆ ಅತಿ ಹೆಚ್ಚು ಪ್ರಕರಣಗಳು ಕರ್ನಾಟಕ ರಾಜ್ಯದಲ್ಲಿ ಕೂಡ ನಮ್ಮ ಗಂಗಾವತಿಯಲ್ಲಿ ಕೂಡ ನ್ಯಾಯಾಧೀಶರ ಒಂದು ಸಹಕಾರದೊಂದಿಗೆ, ಅವರ ಸಹಾಯ ಸಹಕಾರದೊಂದಿಗೆ ಬಹಳಷ್ಟು ನಾವು ವಕೀಲರ ಮುಖಾಂತರ ಕೂಡ ನಾವು ಮಧ್ಯಸ್ಥಿಕೆಗಾರರ ಮುಖಾಂತರ ಕೂಡ ಬಹಳಷ್ಟು ರಾಜಿ ಮಾಡಿದ್ದೇವೆ. ಅದರ ಸದುಪಯೋಗವನ್ನು 3 ತಾಲೂಕಿನ ಜನ 12/9/2026 ನಡೀತಕ್ಕಂಥ ಅದರ ಲೋಕಾಯುಕ್ತನ ಅವಕಾಶವನ್ನು ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದೇ ನಾನು ಈ ಸಮಯದಲ್ಲಿ ಕೇಳಿಕೊಳ್ಳುತ್ತೇನೆ. ನಮಸ್ಕಾರ. ನಮ್ಮ ಸಾಹೇಬರೆಲ್ಲ ಹೇಳಿದ್ದಾರೆ, ನಮ್ಮ ವಕೀಲ ಸಂಘದ ಅಧ್ಯಕ್ಷರು ಸಹ ಮಾತಾಡಿದ್ದಾರೆ. 12/9/26 ಗಂಗಾವತಿಯಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ಜರುಗಲಿದೆ. ಇದು 3ನೇ ರಾಷ್ಟ್ರೀಯ ಲೋಕ ಅದಾಲತ್ತು. ಈಗಾಗಲೇ ಗಂಗಾವತಿನಲ್ಲಿ ತಮಗೆ ಗೊತ್ತಿರೋ ಹಾಗೆ ಕೊಪ್ಪಳ ಜಿಲ್ಲೆಯಲ್ಲಿ ಹೈಯೆಸ್ಟ್ ಟೋಟಲ್ ಸೆಟಲ್ ಆಗ್ತಾ ಇರೋದು ಕೇಸು ನಮ್ಮ ಗಂಗಾವತಿ ತಾಲೂಕಿಗೆ. ಅದಕ್ಕೆ ಕಾರಣ ನಮ್ಮ ಗೌರವಂತ ನ್ಯಾಯಾಧೀಶರು ಹಾಗೂ ನಮ್ಮ ಇಲ್ಲಿ ವಕೀಲರ ಸಹಕಾರ ಹಾಗೂ ಕಕ್ಷಿದಾರ ಸಹಕಾರ. ಸೊ ಇವತ್ತು ನಮ್ಮ ಸಾಹೇಬರು ಹೇಳಿದ್ರೆ 15 ಕೇಸಸ್ ಟೋಟಲ್ ಐಡೆಂಟಿಫಿಕೇಶನ್ ಆಗಿದಾವೆ, ಸೆಟಲ್ಮೆಂಟ್ ಆಗೋ ಚಾನ್ಸಸ್ ಇದಾವೆ ಅಂತೇಳಿ. ಅದಲ್ಲದೇ ಯಾವ್ಯಾವ ರಾಜಿ ಆಗುವಂತ ಯಾವ ಕೇಸಸ್ ಇದಾವೆ ತಮ್ಮ ಪ್ರಚಾರದಿಂದ ತಿಳ್ಕೊಂಡು ಕಕ್ಷಿದಾರ, ತಮ್ಮ ಎಲ್ಲ ಕಕ್ಷಿದಾರ ಯಾರಿದ್ದಾರೆ ಕೋರ್ಟ್ಲಿ ಅವ್ರು ತಮ್ಮ ವಕೀಲರು ಭೇಟಿ ಆದ್ರೆ, ಸೊ ನೋಡ್ರಿ ನಮ್ದು ಏನಾದ್ರು ರಾಜಿ ಮಾಡಿಸಿದ್ರೆ ಮಾಡಿಸಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅವರು ತಮ್ಮ ಸಾಹೇಬರಿಗೆ ಗಮನಕ್ಕೆ ತಂದ್ರೆ ಸಾಹೇಬರು ಅವರು ಆ ಕಡೆ ವಕೀಲರಿಗೂ ಕರೆಸಿ ಮಾತಾಡಿಸಿ ಸೆಟಲ್ಮೆಂಟ್ ಮಾಡಕ್ ಟ್ರೈ ಮಾಡ್ತಾರೆ. ಅಂಡ್ ಇದರಲ್ಲಿ ಬೆನಿಫಿಟ್ ಪರ್ಮನೆಂಟ್ ಲೋಕ ಅದಾಲತ್ನಲ್ಲಿ ಏನಾದ್ರು ಸೆಟಲ್ ಆಯ್ತು ಅಂತ ಮಾಡ್ರು ಅದಕ್ಕೆ ಅಪೀಲ್ ಇರೋದಿಲ್ಲ, ಯಾವುದೇ ಇಲ್ಲೇ ಎಂಡ್ ಆಗ್ಬಿಡುತ್ತೆ. ಅದ್ರ ರಾಜಿ ಸಂಧಾನ ಮೂಲಕ ಸೆಟಲ್ ಆದ್ಮೇಲೆ ಮತ್ತೆ ತಿರ್ಗಾ ಯಾರು ಅಪೀಲ್ ಮಾಡಕ್ ಬರಲ್ಲ ಅಂಟಿಲ್ ಅನ್ನಲ್ಲಿ ಸ್ಪೆಷಲ್ ಪ್ರಾವಿಷನ್ಸ್ ಇದ್ದಾಗ. ಅಂಡ್ ಎರಡನೇದು ಇನ್ನೊಂದು ಬೆನಿಫಿಟ್ ಏನಪ್ಪಾ ಅಂದ್ರೆ, ಈ ಒಂದು ಏನ್ ಕೇಸಸ್ಗಳು ಸೆಟಲ್ ಆಗ್ತವೆ, ಸೆಟಲ್ ಆದ್ಮೇಲೆ ತಮ್ಮ ಕೋರ್ಟ್ ಫೀ ಕಟ್ಟಿರ್ತಿರಲ್ಲ ಅವು ಎಲ್ಲವೂ ರಿಫಂಡ್ ಆಗ್ತವೆ. ತಮ್ಮ ಕೋರ್ಟ್ ಫೀ ಕಟ್ಟಿದ ಎಂಟರ್ ಅಮೌಂಟ್ ಅದನ್ನು ಮಾಡ್ತಾ ಇದ್ದಾರೆ. ಅಂಡ್ ರಿಗಾರ್ಡಿಂಗ್ ದಿ MEC ಕೇಸ್ ಸಾಹೇಬರು ಹೇಳಿದ್ದಾರೆ, ಈಗ 5 ಲಕ್ಷ ರೂಪಾಯಿ ತಾನೇ ಏನಾದ್ರು ಒಂದು ಆಕ್ಸಿಡೆಂಟ್ ಕೇಸಲ್ಲಿ ಅಮೌಂಟ್ ಡೆಪಾಸಿಟ್ ಆಗಿ ಅವಾಗೆಲ್ಲ ಮುಂಚೆ ಡೆಪಾಸಿಟ್ ಮಾಡಿಸ್ತಿದ್ರು 60-40 ಅಂತೇಳಿ. ಆ ತರ ಇಲ್ಲ, 5 ಲಕ್ಷ ರೂಪಾಯಿಗಿನ ಅಮೌಂಟ್ ಒಳಗಡೆ ಇತ್ತಂದ್ರೆ ಅಷ್ಟು ಅಮೌಂಟ್ ರಿಲೀಸ್ ಮಾಡೋ ವ್ಯವಸ್ಥೆನೂ ಮಾಡಿದ್ದಾರೆ. ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ರಾಜಿ ಆಗ್ಲಿ ಅನ್ನೋದು ಒಂದೇ ಉದ್ದೇಶದಿಂದ
ಆದ್ರಿಂದ ಗಂಗಾವತಿ, ಕನಕಗಿರಿ ಮತ್ತು ಕಾರಟಗಿ, ಈಗ ಕಾರಟಗಿ ಪರ್ಮನೆಂಟ್ ಕೋರ್ಟ್ ಆಗಿರೋದ್ರಿಂದ ಈ ಸರ್ ಲೋಕ ಅದಾಲತ್ ಅಲ್ಲೇ ಆಗಿರ್ತದೆ. ಸೊ ಅದು ಎಲ್ಲ ಈ ನಮ್ಮ ಭಾಗದ ಏನೈತಲ್ಲ ಆ ಎಲ್ಲ ಕಕ್ಷಿದಾರರು ತಮ್ಮ ವಕೀಲರನ್ನ ದಯವಿಟ್ಟು ಭೇಟಿಯಾಗಿ ಟ್ರೈ ಮಾಡ್ರಿ. ಯಾವ್ದಾದ್ರು ಸೆಟಲ್ಮೆಂಟ್ ಆಗ್ಲಾರು ಸಮೇತ ಆಗ್ತಾ ಇರ್ತವೆ ಒಂದೊಂದ್ಸರಿ ಸ್ವಲ್ಪರಲ್ಲಿ, ಯಾಕಂದ್ರೆ ಮತ್ತೆ ಹೈಕೋರ್ಟ್ ಹೋಗ್ಬೇಕು, ಸುಪ್ರೀಂ ಕೋರ್ಟ್ ಹೋಗ್ಬೇಕು, ವೇಟ್ ಭಾಳ ಟೈಮ್ ಇದಾಗುತ್ತೆ. ಅದೆಲ್ಲ ಸದುಪಯೋಗ ಪಡ್ಕೋಬೇಕಂತೇಳಿ ತಮ್ಮ ಮೂಲಕ ನಾವು ಮನವಿ ಮಾಡ್ತೀವಿ. ಒಟ್ಟಿನಲ್ಲಿ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳಿಗೆ ತ್ವರಿತ ಪರಿಹಾರ ಕಲ್ಪಿಸುವ ಉದ್ದೇಶದಿಂದ ನಡೆಯುತ್ತಿರುವ ರಾಷ್ಟ್ರೀಯ ಲೋಕ ಅದಾಲತ್ ಸಾರ್ವಜನಿಕರಿಗೆ ಮಹತ್ವದ ಅವಕಾಶವಾಗಿದೆ. ಹೀಗಾಗಿ ಸಂಬಂಧಪಟ್ಟ ಸಾರ್ವಜನಿಕರು ಸೆಪ್ಟೆಂಬರ್ 12ರಂದು ನಡೆಯಲಿರುವ ರಾಷ್ಟ್ರೀಯ ಲೋಕ ಅದಾಲತ್ನ ಸದುಪಯೋಗ ಪಡೆದುಕೊಂಡು ರಾಜಿ ಸಂಧಾನದ ಮೂಲಕ ತಮ್ಮ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳುವಂತೆ ತಾಲೂಕು ಕಾನೂನು ಸೇವಾ ಸಮಿತಿ ಮನವಿ ಮಾಡಿದೆ.